ಅವರ ಮಾತನಾಡೋದಕ್ಕೆ ವಾಣಿ ಹರಿಕೃಷ್ಣ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಜಾನಕಮ್ಮ ಅವರ ಅಗಲಿಕೆ ನಿಜಕ್ಕೂ ಕೂಡ ಅರಗಿಸಿಕೊಳ್ಳೋದಕ್ಕೇನೆ ಕಷ್ಟ. ನೀವು ಈ ಸಂದರ್ಭದಲ್ಲಿ ಜಾನಕಮ್ಮ ಅವರನ್ನು ಯಾವ ರೀತಿ ನೆನ್ಪು ಮಾಡ್ಕೊಳ್ತೀರಿ ಅಂತ? ನಾನು ತುಂಬಾ ಚಿಕ್ಕ ವಯಸ್ಸಿಂದನೂ ನಾನು ಮೊದಲು ಆಡಿದ್ದೆ ಅವ್ರ ಹಾಗೆ 4 ವರ್ಷ ಇದ್ದಾಗ. ಆಮೇಲೆ ನಮ್ಮ ತಾತ ಇದ್ದಾಗ ತುಂಬಾ ಸಲ ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಮತ್ತೆ ತುಂಬಾ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು. ಮತ್ತೆ ಅವರು ನಂಗೆ ಹೈ ರೇಂಜ್ ಹೋಗ್ತಾ ಇರ್ಲಿಲ್ಲ. ಫಸ್ಟ್ ಟೈಮ್ ಅವ್ರು ಹೇಳ್ಕೊಟ್ಟಿದ್ರು ಸಂಗೀತನೇ ಹೈ ಪಿಚ್ ಪ್ರಾಕ್ಟೀಸ್ ಮಾಡು ಅಂತ. ಮತ್ತೆ ಒಂದ್ಸಲ ಅವ್ರ ಜೊತೆಗೆ ಇದ್ದೆ ಒಂದಿನ. ಅವರು ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾಗ ಬ್ರಿಗೇಡ್ ಮಿಲೇನಿಯಂ ಅಂತ ಒಂದು ಅಪಾರ್ಟ್ಮೆಂಟ್ಸ್ ಎಲ್ಲ ಅವರು ಇದ್ದಿದ್ದಾಗ ಅವ್ರ ಜೊತೆ ಅವ್ರ ಜೊತೆನೇ ಇದ್ದೆ. ಮಾನೇಜಿಂದ ಜೊತೆ ಕರ್ಕೊಂಡು ಹೋಗಿದ್ರು ಲಿಟಲ್ ಚಾಂಪ್ಸ್ಗೆ. ಅವಾಗ ಮೈಸೂರು ಹೇಳಿದ್ರು ಇವ್ರು ತುಂಬಾ ಚೆನ್ನಾಗ್ ಆಡ್ತಾಳೆ, ಕಂಪೋಸ್ ಮಾಡ್ತಾಳೆ ಅಂತ. ಮತ್ತೆ ಅವರು ಕೃಷ್ಣ ಅವ್ರಿಗೂ ಇಷ್ಟ, ನಂಗೂ ಕೃಷ್ಣ ಇಷ್ಟ. ಅವರು ಕಂಪೋಸ್ ಮಾಡಿರೋದೆಲ್ಲ ನಂಗೆ ಹಾಡ್ ತೋರಿಸಿದ್ರು ಮೀರಾ ಭಜನ್ಸು. ಮತ್ತೆ ನಾನು ಫಸ್ಟ್ ಟೈಮ್ 91 ಕೋರಸ್ ಆಡಿದ್ದು ಇಳೆಯರಾಜ ಅಂಕಲ್ ಹತ್ರ. ಅವಾಗ ಅವ್ರು ನಾನು ನೋಡ್ಬೋದೆಲ್ಲ ಅಲ್ಲಿರೋ ಕೋರಸ್ಗೆಲ್ಲ ಹೇಳೋರು ಸರಿತಾ ತರ ಇದ್ದಾಳೆ, ಸರಿತಾ ಮಜ್ರೇತ್ಕ ಅಂತ. ನಾನು ನೋಡುವಾಗೆಲ್ಲ ಅದೇ ಹೇಳೋರು. ನನ್ಗೆ ಎಷ್ಟು ಅಂದ್ರೆ ನಮ್ಮಮ್ಮ ಹತ್ರ ಎಷ್ಟಿಷ್ಟೋ ಅಷ್ಟು ಇಷ್ಟ ಅವ್ರ. ಮೇಡಮ್, ನೀವು ಯಾವತ್ತಾದ್ರೂ ಜಾನಕಮ್ಮ ಅವರ ಎದುರಿಗೆ ಹಾಡು ಹಾಡಿದ್ದಿದೆಯಾ? ಹೌದು, ಹೇಳಿದ್ನಲ್ಲ ತುಂಬಾ ಸಲ ಹಾಡಿದ್ದೀನಿ. ಅವರು ಕಂಪೋಸಿಷನ್ಸ್ ಹಾಡ್ ತೋರಿಸಿದ್ದಾರೆ, ನಾನು ಹಾಡಿದ್ದೀನಿ. ಆಮೇಲೆ ಒಂದ್ಸಲ ಅವ್ರದ್ದು ಜಾನಿಲಿ ಒಂದು ಕಾಟ್ರಿಲ್ ಅಂತ ಒಂದು ಹಾಡಿದೆ, ಶ್ರೀದೇವಿ ಅವ್ರು ಆಕ್ಟಿಂಗ್ ಮಾಡಿದೆ. ಹಾಡು ರೆಕಾರ್ಡ್ ಮಾಡಿ ಮದುವೆಗೆ ಮುಂಚೆ ನಮ್ಮ ಯಜಮಾನ್ರು ಕೀಬೋರ್ಡ್ ನುಡಿಸಿ ಅದು ರೆಕಾರ್ಡ್ ಮಾಡಿ ಹಾಡ್ ತೋರಿಸಿದಾಗ ಅವ್ರ ಯಜಮಾನ್ರು ನಂಗೆ ಹೇಳಿದ್ರು ನಿಂತು ಡ್ಯಾನ್ಸಿ ತರ ಇದೆ ವಾಯ್ಸ್ ಅಂತ. ತುಂಬಾ ಕ್ಲೋಸ್ ಆಗಿದ್ರು ನನ್ನ ಹತ್ರ ಅವರು. ಒಂದ್ಸರಿ ಅದೇ ಹೇಳಿದ್ನಲ್ಲ ಅವ್ರ ಜೊತೆನೆ ಮಲ್ಕೊಂಡಿದ್ದೆ, ಅವ್ರು ಕಾಲಿಸ್ತಿದ್ದೆ. ಅವ್ರು ತುಂಬಾ ಕ್ಲೋಸ್ ಆಗಿತ್ತು ನನ್ನ ಹತ್ರ. ಹೇಳಕ್ ಆಗಲ್ಲ ಅಂದ್ರೆ ದೇವ್ರ ಎಷ್ಟು ಇಷ್ಟನೋ ಅಮ್ಮ ಎಷ್ಟು ಇಷ್ಟ ಅಷ್ಟೇ ಇಷ್ಟ ಅವರು. ಮೇಡಮ್, ಹಾಡಿನ ಮೂಲಕ ಈಗ ಜಾನಕಮ್ಮ ಅವರನ್ನು ಸ್ಮರಿಸಬಹುದಾ ಅಂತ ಹೇಳಿ ಒಂದೆರಡು ಸಾಲಿನ ಮೂಲಕ?